ಲಾ 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 ಲಾ. ಏನ್ ಬೋಲು, ಭಾರಿ ಖುಷಿಯಲ್ಲಿದ್ದೀಯಾ? ಏನ್ ವಿಷಯ? ಚಿಂಟು, ನಾನಿನ್ನು ಓದದೇನೆ ಪಾಸ್ ಆಗ್ಬಲ್ಲೆ, ಅಂಥದ್ದೊಂದು ವರ ಸಿಕ್ಕಿದೆ. ಏನು, ಮ್ಯಾಜಿಕ್ ಬಾಬಾನ ಪ್ರಸಾದ ಏನಾದ್ರೂ ಸಿಕ್ತಾ ಹೇಗೆ? ಹಾಗೆ ಅಂದ್ಕೋ, ನನ್ ಲೈಫಲ್ಲಿ ಪವಾಡ ನಡೀತಿದೆ. ಸರಿಯಾಗಿ ಹೇಳೋ ಏನಂತ. ಅದೆಲ್ಲ ಹೇಳೋ ಹಾಗಿಲ್ಲ, ಆದ್ರೂ ನೀ ನನ್ನ ಬೆಸ್ಟ್ ಫ್ರೆಂಡ್ ಆಗಿರೋದಕ್ಕೆ ಹೇಳ್ತಾ ಇದ್ದೀನಿ. ನಮ್ ಸ್ಕೂಲ್ ಪಕ್ಕನೇ ಒಂದು ಅಶ್ವತ್ಥ ಕಟ್ಟೆ ಇದೆ. ಹೌದು, ಅದು ನಂಗೂ ಗೊತ್ತು. ಅದ್ರಲ್ಲೇನಿದೆ? ಅಲ್ಲಿ ಒಂದು ದೇವರ ಕಲ್ಲು ಮೂಡಿದೆ. ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಮತ್ತೆ ನಿಂಗ್ ಗೊತ್ತಿದೆ? ಹಾಗಲ್ಲ, ಆ ದೇವರ ಬಗ್ಗೆ ಬಹಳ ಮಂದಿಗೆ ಗೊತ್ತಿಲ್ಲ. ಗೊತ್ತಿರೋರೆಲ್ಲ ದಿನಾಲೂ ಪೂಜೆ ಮಾಡಿ ಕಾಣಿಕೆ ಹಾಕ್ತಾರೆ. ಶುರುಗೆ ಯಾರು ಪೂಜೆ ಮಾಡ್ತಾರೋ ಅವ್ರ ವಿಶಸ್ ಖಂಡಿತ ನೆರವೇರುತ್ತೆ. ಅದು ನಿಂಗೆ ಹೇಗೆ ಗೊತ್ತಾಯ್ತು? ಅಲ್ಲಿ ಜನ ಮಾತಾಡ್ತಿದ್ರು. ಸರಿ, ನನ್ನನ್ನು ಕರ್ಕೊಂಡು ಹೋಗು ಅಲ್ಲಿಗೆ. ಹಾ, ನಿನ್ ಪಾಕೆಟ್ ಮನಿ ಖರ್ಚು ಮಾಡ್ಬೇಡ. ಡೈಲಿ ಅಲ್ಲಿ ಕಾಣಿಕೆ ಹಾಕೋಕಿರುತ್ತೆ. ಖಾಲಿ ಕೈಲಿ ಬಂದ್ರೆ ಪ್ರಯೋಜನ ಇಲ್ಲ. ಸರಿ. ದೇವ್ರೆ, ಇನ್ನು ನೀನೇ ನನ್ ಗಂಡನ್ ಕಾಪಾಡ್ಬೇಕು. ಇದ್ಬದ್ ಎಲ್ಲಾ ದೇವ್ರುಗಳನ್ನ ಬೇಡ್ಕೊಂಡಾಯ್ತು, ಎಲ್ಲೂ ಫಲ ಸಿಕ್ಕಿಲ್ಲ. ನನ್ ಗಂಡನ್ ಹೊಟ್ಟೆ ನೋವು ಇನ್ನೂ ಕಡಿಮೆ ಆಗಿಲ್ಲ. ಭಕ್ತೆ, ಚಿಂತಿಸಬೇಡ, ನಿನ್ನ ಗಂಡನನ್ನು ನಾನ್ ಸರಿಪಡಿಸುತ್ತೇನೆ. ಓ ದೇವ್ರೆ, ಪರಮಾಶ್ಚರ್ಯ! ನನ್ ಜೊತೆ ದೇವ್ರು ಮಾತಾಡ್ತಿದ್ದಾರೆ. ನಾನು ಎಂತಹ ಅದೃಷ್ಟವಂತೆ. ಹೌದು ಭಕ್ತೆ, ನಾನು ಎಲ್ಲರಿಗೂ ಒಲಿಯುವುದಿಲ್ಲ, ಕೇವಲ ನಿಜ ಭಕ್ತರಿಗೆ ಮಾತ್ರ ಒಲಿಯುತ್ತೇನೆ. ವಾವ್ ಬೋಲು, ನಿನ್ ದೇವ್ರು ಮನುಷ್ಯರ ಹತ್ರ ಮಾತಾಡ್ತಾರೆ. ಇರು, ಆ ಆಂಟಿ ಹೋದ್ಮೇಲೆ ಮಾತಾಡ್ಸೋಣ. ನಿನ್ನ ಗಂಡನ ಪಾಪದ ಫಲವಾಗಿ ಈ ರೀತಿ ನೋವು ಅನುಭವಿಸುತ್ತಿದ್ದಾನೆ. ಹಾಗಾಗಿ ನೀವು ಆ ಪಾಪವನ್ನ ತೊಳೆಯಬೇಕು. ಅದು ಹೇಗೆ ದೇವ್ರೆ? ನೀವ್ ಹೇಳಿದ ಹಾಗೆ ಮಾಡ್ತೀನಿ. ದಾನ ಧರ್ಮಗಳ ಮೂಲಕ. ಇಂದು ಸಂಜೆ ನಿನ್ನ ಮನೆ ಹತ್ತಿರ ಒಬ್ಬ ಸ್ವಾಮೀಜಿ ಬರುತ್ತಾರೆ. ಅವರಿಗೆ ದವಸ ಧಾನ್ಯಗಳು, ಬಟ್ಟೆ ಮತ್ತು 5,000 ರೂಪಾಯಿ ದಾನ ಮಾಡು. ನಿನ್ನ ಗಂಡ ಸಂಪೂರ್ಣ ಚೇತರಿಸಿಕೊಳ್ಳುತ್ತಾನೆ. ಆಗಲಿ ದೇವ್ರೆ. ಬೋಲು, ನನ್ಗೆ ಯಾಕೋ ಅನುಮಾನ ಬರ್ತಿದೆ. ಇಂತಹ ಸಿಲ್ಲಿ ಮ್ಯಾಟರ್ಗೆ ದೇವ್ರು ಮಾತಾಡ್ಸೋದು ಹೌದಾ? ಅಪನಂಬಿಕೆ ಮಾಡಬಾರ್ದು ಚಿಂಟು. ಅಪನಂಬಿಕೆ ಮಾಡಿ ಯಾರೂ ಉದ್ಧಾರ ಆಗಿಲ್ಲ. ಬಾ, ನಾವು ನಮ್ ಪ್ರಾರ್ಥನೆ ಮಾಡೋಣ. ದೇವ್ರೆ, ನನ್ ಫ್ರೆಂಡ್ಗೂ ಎಕ್ಸಾಮ್ ನಲ್ಲಿ ಟಾಪರ್ ಆಗ್ಬೇಕು. ನಮಗೂ ಆಶೀರ್ವಾದ ಮಾಡು ಪ್ಲೀಸ್. ಹಾ ದೇವ್ರೆ, ನಾವು ಬೇಕಿದ್ರೆ ದಿನಾ ಪೂಜೆ ವ್ರತ ಮಾಡ್ತೀವಿ. ದೇವ್ರೆ ಪ್ಲೀಸ್ ಮಾತಾಡಿ, ನಾವು ನಿಮ್ಮನ್ನೇ ನಂಬಿದ್ದೀವಿ. ಅರೆ ದೇವ್ರೆ, ಯಾಕೆ ನಮ್ಮ ಹತ್ರ ಮಾತಾಡ್ತಾನೆ ಇಲ್ಲ? ನಿನ್ಗಾವಾಗ್ಲೇ ಹೇಳಿದ್ನಲ್ಲ, ಅಪನಂಬಿಕೆಯಿಂದ ಬಂದ್ರೆ ದೇವ್ರು ಒಲಿಯಲ್ಲ ಅಂತ. ಸರಿ, ನಾನು ನಾಳೆಯಿಂದ ಭಕ್ತಿಯಿಂದಲೇ ಬರ್ತೀನಿ. ಹಾಯ್ ಮಿಸ್, ಏನು ಸಖತ್ ಬೇಜಾರಲ್ಲಿರೋ ಹಾಗಿದೆ, ಏನಾಯ್ತು? ಬಾ ಡಿಂಪಿ. ಚಿಂಟು ಬಿಹೇವಿಯರ್ ನೋಡಿ ನನ್ ತಲೆ ಎಲ್ಲ ಕೆಟ್ಟೋಗಿದೆ. ಸರಿ ಆಗ್ತಾರೆ ಮೀನಾ ಮಿಸ್, ದೊಡ್ಡೋರಾಗ್ತಿದ್ದಂಗೆ ತಿಳುವಳಿಕೆ ಬಂದೇ ಬರುತ್ತೆ. ಅಯ್ಯೋ, ಅವೆಲ್ಲ ಸಂಗತಿ ಅಲ್ಲ ಡಿಂಪಿ. ಇವಾಗ ಹೊಸ ವಿಷಯ ಶುರು ಮಾಡ್ಕೊಂಡಿದ್ದಾನೆ. ಹೌದಾ? ಏನದು? ದೇವ್ರಿಗೆ ವ್ರತ ಇಟ್ಕೋತೀನಿ ಅಂತ ಕೂತಿದ್ದಾನೆ. ಮಕ್ಳಿಗೆ ದೇವ್ರ ಬಗ್ಗೆ ಭಯ ಭಕ್ತಿ ಇದ್ರೆ ಒಳ್ಳೇದ್ ತಾನೆ? ಒಳ್ಳೇದೇ, ನಾನು ಇಲ್ಲ ಅಂತ ಹೇಳಿಲ್ಲ. ಹಾಗಂತ ಇವಾಗ ದಿಢೀರ್ನೆ ಬಂದು ಪೂಜೆ ವ್ರತ ಅಂತ ಕೂತ್ಕೊಂಡ್ಬಿಟ್ಟಿದ್ದಾನೆ. ಏನು ತಿಂತ ಇಲ್ಲ. ಯಾಕಂತೆ? ಏನಾಯ್ತಂತೆ? ಎಕ್ಸಾಮ್ ಚೆನ್ನಾಗಿ ಮಾಡ್ಬೇಕಾದ್ರೆ ದೇವ್ರ ವರ ಬೇಕು, ದೇವರನ್ನ ಒಲಿಸ್ಕೋಬೇಕಾದ್ರೆ ಇದನ್ನೆಲ್ಲ ಮಾಡ್ಬೇಕು ಅಂತಾನೆ. ಎಷ್ಟೇ ಬೈದ್ರು ಕೇಳಿಸ್ಕೋತಿಲ್ಲ. ಇದನ್ನೆಲ್ಲ ಅವನ್ ತಲೆಗ್ ತುಂಬ್ದವ್ರು ಯಾರು? ಎಲ್ಲಿದ್ದಾನೀಗ? ರೂಮ್ನಲ್ಲಿದ್ದಾನೆ. ನೀನೇ ಮಾತಾಡ್ಸು. ಏ ಚಿಂಟು, ಸಡನ್ ಆಗಿ ನಿನ್ಗೇನಾಯ್ತು? ನಿನ್ನೆ ಮೊನ್ನೆ ಎಲ್ಲ ಸರಿಯಾಗೇ ಇದೆಯಲ್ಲೋ? ಡಿಂಪಿಯವರೇ, ಬನ್ನಿ ಕುಳಿತುಕೊಳ್ಳಿ. ಏನು ಈ ತರ ಮಾತಾಡ್ತಿದ್ಯಾ? ಸನ್ಯಾಸಿ ಆಗ್ಬಿಟ್ಟೇನೋ? ಇಲ್ಲ ಸಹೋದರಿ, ದೈವಿಕ ಗುಣಗಳನ್ನ ಬೆಳೆಸಿಕೊಳ್ಳುತ್ತಾ ಇದ್ದೀನಿ. ಈ ಜಗತ್ತಿನಲ್ಲಿ ಏನಾದರೂ ಪಡೆಯಬೇಕೆಂಬ ಇಚ್ಛೆ ಇದ್ದರೆ ಅದನ್ನು ಸುಲಭವಾಗಿ ಪಡೆಯಲು ಇರುವ ಏಕೈಕ ಮಾರ್ಗವೇ ದೇವರು. ಚಿಂಟು, ನಿಜ ಹೇಳು, ಇದನ್ನೆಲ್ಲ ನಿಂಗೆ ಹೇಳ್ಕೊಟ್ಟೋರು ಯಾರು? ದೇವರನ್ನ ಬಹಳ ಹತ್ತಿರದಿಂದ ಕಂಡಿದ್ದೀನಿ ಸಹೋದರಿ. ಈಗ ನನ್ನ ಮೊದಲ ಗುರಿ ಈ ಸಾರ್ತಿ ಎಕ್ಸಾಮ್ನಲ್ಲಿ ಟಾಪರ್ ಆಗ್ಬೇಕೆಂಬುದು. ನನ್ನ ಈ ಸ್ವಾಮಿ ನಿಷ್ಠೆಯಿಂದ ಖಂಡಿತ ಸಾಧಿಸಬಲ್ಲೆ. ನೀನ್ ಟಾಪರ್ ಆಗ್ಬೇಕಾದ್ರೆ ಸ್ವಾಮಿ ನಿಷ್ಠೆ ಅಲ್ಲ ಕಣೋ, ಸರಸ್ವತಿ ನಿಷ್ಠೆ ಇರ್ಬೇಕು. ಸರಸ್ವತಿಯು ದೇವರಲ್ಲವೇ? ಅವರಿಗೂ ಕೂಡ ಖಂಡಿತ ತಲುಪುತ್ತದೆ.
ಸರಸ್ವತಿ ನಿಷ್ಠೆ ವ್ರತದಿಂದ ಮಾಡೋದಲ್ಲ, ಪ್ರಾಮಾಣಿಕತೆ ಮತ್ತೆ ಪರಿಶ್ರಮದಿಂದ ವಿದ್ಯಾಭ್ಯಾಸ ಮಾಡಿದ್ರೆ ಮಾತ್ರ ಆಗೋದು. ಸರಿ, ಸಾಕ್ ಮಾಡು ಇದನ್ನೆಲ್ಲ. ದೇವ್ರ ಮೇಲೆ ಭಯ ಭಕ್ತಿ ಇರ್ಬೇಕು, ಇರ್ಲಿ, ಅದ್ ಬೇರೆ. ನಿನ್ ಶಿಕ್ಷಣಕ್ಕಾಗಿ ನೀನು ಓದು ಬರಹ ಅದ್ ಬೇರೆ. ಇಲ್ಲಿ ಓದೋದೇ ಮುಖ್ಯ. ಎದ್ದೇಳೀಗ. ಇಲ್ಲ ಸಹೋದರಿ, ಖಂಡಿತ ಸಾಧ್ಯವಿಲ್ಲ. ನೀನಿನ್ನು ಹೊರಡಬಹುದು. ನಿನಗೆ ಏನಾಯ್ತೋ ಮಾರಾಯ? ಆಂ ರಾಮ್ ಭೂಮ್ ಜೈ ಮ್ಯಾಜಿಕ್ ಬಾಬಾ. ಆಂ ರಾಮ್ ಭೂಮ್ ಜೈ ಮ್ಯಾಜಿಕ್ ಬಾಬಾ. ಓ, ಸ್ವಾಮೀಜಿ ಬಂದ್ರು. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ದೈವಾಜ್ಞೆಯಂತೆ ಈ ಕಾಣಿಕೆ ತಮಗೆ ನೀಡುತ್ತೇನೆ ಸ್ವಾಮೀಜಿ, ದಯವಿಟ್ಟು ಸ್ವೀಕರಿಸಿ. ನನ್ನ ದಿವ್ಯ ದೃಷ್ಟಿಯಲ್ಲಿ ನಿನ್ನ ಗಂಡ ಹೊಟ್ಟೆನೋವಿನಿಂದ ಗುಣಮುಖನಾಗುವಂತೆ ಕಾಣುತ್ತಿದೆ. ತಗೋ ಈ ಬೂದಿ ಪ್ರಸಾದ. ಇದನ್ನ ನೀರಿನಲ್ಲಿ ಮಿಶ್ರಣ ಮಾಡಿ ನಿನ್ನ ಗಂಡನಿಗೆ ಕೊಡಿಸು. ಎಲ್ಲವೂ ಸರಿಯಾಗುತ್ತದೆ. ಸರಿ ಸ್ವಾಮೀಜಿ. ದೇವ್ರೆ, ನನ್ನ ಫ್ರೆಂಡ್ ಚಿಂಟು ನಿಮ್ಗೋಸ್ಕರ ವ್ರತ ಮತ್ತೆ ಪೂಜೆ ಮಾಡ್ತಿದ್ದಾನೆ. ಹಾಗಾಗಿ ನಮ್ಮ ಹತ್ರನೂ ಮಾತಾಡಿ ಪ್ಲೀಸ್. ಪ್ಲೀಸ್ ದೇವ್ರೆ, ಇವತ್ತಾದ್ರೂ ಮಾತಾಡಿ. ನೀವು ಮಾತಾಡಿಲ್ಲ ಅಂದ್ರೆ ನಾನು ನನ್ನ ವ್ರತನ ಮುಂದುವರಿಸ್ತಾನೆ ಇರ್ತೀನಿ. ನೀವು ಬೇರೆಯವ್ರ ಜೊತೆ ಮಾತಾಡಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ. ನನ್ನ ಹತ್ರ ಮಾತ್ರ ಮಾತಾಡ್ತಿಲ್ಲ ನೀವು. ಬೇರೆಯವ್ರ ಜೊತೆ ಮಾತಾಡಿದ್ದ? ಏನಿದು? ಇಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಳ್ಳೇಬೇಕು. ಸರಿ ದೇವ್ರೆ, ನಾನಿನ್ನು ಹೊರಡ್ತೀನಿ, ಸಂಜೆ ಬರ್ತೀನಿ. ದೇವ್ರೆ, ನೀವು ಹೇಳ್ದಾಗೆ ಸ್ವಾಮೀಜಿಯವರಿಗೆ ದಾನ ಮಾಡಿದೆ. ಆದ್ರೂ ಕೂಡ ನನ್ನ ಗಂಡನ ಹೊಟ್ಟೆ ನೋವು ಕಡಿಮೆನೇ ಆಗಿಲ್ಲ. ಏನ್ ಮಾಡ್ಲಿ ದೇವ್ರೆ? ಚಿಂತಿಸಬೇಡ, ನೀನು ಕೊಟ್ಟದ್ರಲ್ಲಿ ಏನೋ ಲೋಪವಿದ್ದಿರಬಹುದು. ಅರೆ, ಇದೆಲ್ಲಿಂದ ಧ್ವನಿ ಬಂತು? ದೇವ್ರೆ, ಏನ್ ಲೋಪ ಆಯ್ತು ಹೇಳಿ, ನಾನು ಸರಿಪಡಿಸ್ಕೋತೀನಿ. ನೀನು ಕೊಡುವಾಗ ಶುದ್ಧ ಮನಸ್ಸಿನಿಂದ ಕೊಡಬೇಕಾಗಿತ್ತು. ನನ್ನ ವಸ್ತು ಕಳೆದು ಹೋಗುತ್ತಿದೆಯಲ್ಲ ಎಂದುಕೊಂಡು ಕೊಡಬಾರದಿತ್ತು. ಅರೆ, ನಾನು ಹಾಗ ಅನ್ಕೊಂಡ್ ಕೊಟ್ಟಿಲ್ಲ ದೇವ್ರೆ. ಇರ್ಲಿ, ನಾನೀಗ ಏನ್ ಮಾಡ್ಬೇಕು? ಒಂದು ಕೆಲಸ ಮಾಡು, ನೀನು ಮತ್ತೆ ಪುನಃ ಅದನ್ನೆಲ್ಲ ಕೊಡು. ಓಹೋ, ಹೀಗ ವಿಷಯ. ಇಲ್ಲಿ ದರೋಡೆ ನಡೀತಿದೆ. ಮಕ್ಳತ್ರ ಯಾಕೆ ಮಾತಾಡಿಲ್ಲ ಅಂದ್ರೆ ಅವರಿಂದ ಇವನಿಗೆ ಏನು ಇನ್ಕಮ್ ಇಲ್ಲ. ಅದಕ್ಕೆ ಯಾರು ಮುಗ್ಧರಿರ್ತಾರೋ ಅವ್ರನ್ನ ಮಾತ್ರ ಬಲೆಗೆ ಬೀಳ್ಸ್ಕೊತಾ ಇದ್ದಾನೆ. ಈ ವಿಷಯನ ಮೊದ್ಲು ಆ ಹೆಂಗ್ಸಿಗೆ ಹೇಳ್ಬೇಕು. ಓ, ಇವ್ರು ಹೋಗಾಯ್ತಾ? ಇವ್ರ ಮನೆ ಹತ್ರನೇ ಹೋಗ್ತೀನಿ. ಸ್ವಾಮೀಜಿ, ದಯಮಾಡಿ ಒಳಗೆ ಬನ್ನಿ. ನನ್ನಿಂದ ತಪ್ಪಾಗಿದೆ. ಕಳೆದ ಬಾರಿ ನಿಮ್ಮನ್ನ ಹೊರಗೆ ದಾನ ಮಾಡಿ ಕಳುಹಿಸಿದೆ. ಆದುದರಿಂದ ಆ ದಾನದ ಲಾಭ ನನಗೇನೂ ಆಗಿಲ್ಲ. ಆಗಲಿ ಆಗಲಿ, ನೀನೇನು ಚಿಂತಿಸಬೇಡ, ನಾನು ಒಳಗೆ ಬರುತ್ತೇನೆ. ಸ್ವಾಮೀಜಿ, ದಯವಿಟ್ಟು ಈ ದಾನವನ್ನ ಸ್ವೀಕರಿಸಿ. ಎಲ್ಲವೂ ಒಳಿತಾಗಲಿ. ಅಂದ ಹಾಗೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಿ? ನಾನ್ ಮತ್ತೆ ನನ್ ಗಂಡ ಒಳಗೆ ಮಲಗಿದ್ದಾರೆ. ಅವರಿಗೆ ಹೊಟ್ಟೆ ನೋವು, ಅದೇ ನಮ್ ದೊಡ್ಡ ಸಮಸ್ಯೆ. ನಮ್ ಮಕ್ಕಳು ಓದಿ ಒಳ್ಳೆ ಕೆಲಸದಲ್ಲಿದ್ದಾರೆ. ಎಲ್ರೂ ದುಬೈಯಲ್ಲಿದ್ದಾರೆ. ಹಾಗಾಗಿ ನಿಮ್ಗೆ ದುಡಿಮೆಗೇನು ಸಮಸ್ಯೆ ಇಲ್ಲ ಅನ್ನಿ? ಖಂಡಿತ ಇಲ್ಲ ಸ್ವಾಮಿ, ದುಡ್ಡು ಬೇಕಾದಷ್ಟಿದೆ. ಗಂಡನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಅದು ಇದು ಅಂತ ಹೇಳಿ ಅವ್ರು ಇಡೀ ಜೀವ ಹಾಳು ಮಾಡಿಬಿಡ್ತಾರೆ. ನಮ್ಗೆ ದೇವರಲ್ಲೇ ಜಾಸ್ತಿ ನಂಬಿಕೆ. ಅದಕ್ಕೆ ದೇವರಲ್ಲೇ ಬೇಡ್ಕೋತೀನಿ ಏನಿದ್ರು. ಒಳ್ಳೇದು ಒಳ್ಳೇದು. ನಿಮ್ಮ ಭಕ್ತಿಗೆ ದೇವರು ಖಂಡಿತ ಒಲಿತಾನೆ. ಅಂದ ಹಾಗೆ ಚಿನ್ನಾಭರಣ ಏನು ಮಾಡಿಸಿಲ್ವೇ ನೀವು? ಬೇಕಾದಷ್ಟಿದೆ ಸ್ವಾಮೀಜಿ. ಎಲ್ಲ ಒಳಗೆ ಬೀರುವಲ್ಲಿ ಭದ್ರವಾಗಿದೆ. ನನ್ಗೆ ಹಾಕೊಂಡು ಓಡಾಡೋಕೆ ಮನ್ಸಿಲ್ಲ. ಮನೇಲಿ ಕ್ಯಾಶ್ ಇಟ್ಕೊಂಡಿಲ್ವಾ? ನಿಮ್ ಹತ್ರ ಹೇಳೋದಕ್ಕೆ ಏನ್ ಮುಚ್ಚು ಮರೆ ಸ್ವಾಮೀಜಿ. ನೀವು ದೇವ್ರು ಕಳ್ಸಿರೋ ದೇವದೂತ. ಮೂರ್ಖರು, ಶತಮೂರ್ಖರು. ಇಂಥವ್ರಿರೋದ್ರಿಂದಲೇ ನಮ್ಮಂತವ್ರು ಚೆನ್ನಾಗಿ ಬದುಕೋದು. ಏಯ್ ಹೆಂಗ್ಸೆ, ನೀನೀಗ ಹೇಳಿದ ಎಲ್ಲಾ ದುಡ್ಡು ಬಂಗಾರ ನನ್ಗೆ ಕೊಡು, ಇಲ್ಲ ಅಂದ್ರೆ ಮುಗಿಸ್ಬಿಡ್ತೀನಿ. ಅಯ್ಯೋ, ತುಂಬಾ ಥ್ಯಾಂಕ್ಸ್. ನಮ್ಮೆಲ್ರ ಪ್ರಾಣ ಕಾಪಾಡಿದ್ರಿ. ಇಟ್ಸ್ ಓಕೆ. ನಾನೇನಾದ್ರೂ ಸರಿಯಾದ ಟೈಮಿಗೆ ಬಂದಿಲ್ಲ ಅಂದ್ರೆ ನಿಮ್ ಜೊತೆ ಇನ್ನೂ ಕೆಲವ್ರನ್ನ ದೋಚ್ತಾ ಇದ್ದ ಈ ಕಳ್ಳ ಸ್ವಾಮಿ. ನಾವು ಅತಿಯಾಗಿ ನಂಬಿಟ್ವಿ. ನಮ್ಮಂತಹ ಒಳ್ಳೆಯವ್ರ ಜೊತೆಗೆ ಮಾತ್ರ ಹೀಗೆ ಕೆಟ್ಟದಾಗುತ್ತೆ ಅಲ್ವಾ? ನಾವು ಮಾತ್ರ ಒಳ್ಳೆಯವರು ಅನ್ನೋ ಭ್ರಮೆಯಿಂದ ಹೊರಗೆ ಬನ್ನಿ ಮೇಡಮ್. ಒಳ್ಳೇದು ಕೆಟ್ಟದ್ದು ಎಲ್ರ ಬದುಕಿನಲ್ಲೂ ನಡೀತದೆ. ನಿಮ್ಮಂತಹ ವಿದ್ಯಾವಂತರೇ ಇಂತಹ ಮೂಢನಂಬಿಕೆಗಳಿಗೆ ಬಲಿಯಾದ್ರೆ ಹೇಗೆ? ವಿಜ್ಞಾನ ಮುಂದುವರೆದಿದೆ, ಎಲ್ಲದಕ್ಕೂ ಚಿಕಿತ್ಸೆ ಇದೆ. ನೀವು ಮೊದಲು ಹೋಗಿ ನಿಮ್ಮ ಗಂಡನ ಒಳ್ಳೆ ಡಾಕ್ಟರ್ಗೆ ತೋರಿಸಿ, ಗುಣ ಆಗ್ತಾರೆ. ಸರಿ, ಹಾಗೆ ಮಾಡ್ತೀನಿ. ದೇವ್ರೆ,
ಇದು 3ನೇ ದಿನ ವ್ರತ ನಂದು. ಇವತ್ತಾದ್ರೂ ನನ್ ಮೇಲ್ ದಯೆ ತೋರಿಸಿ. ಹೌದು ದೇವ್ರೆ, ನಾನ್ ಕೂಡ ಕಣ್ಣಾರೆ ನೋಡ್ತಿದ್ದೀನಿ. ಚಿಂಟು ನಿಮ್ಗೋಸ್ಕರ ರಾತ್ರಿ ಹಗಲು ವ್ರತ ಇಟ್ಕೊಂಡು ಪೂಜಿಸ್ತಾನೆ. ಪ್ಲೀಸ್ ಇವತ್ತಾದ್ರೂ ನಮ್ಮನ್ ಮಾತಾಡ್ಸಿ ನಮ್ಗೆ ವರ ಕೊಡಿ. ಮೆಚ್ಚಿದೆ ಮಕ್ಕಳೇ, ಮೆಚ್ಚಿದೆ ನಿಮ್ಮ ಭಕ್ತಿಗೆ. ನಾನು ನಿಮಗೆ ವರ ನೀಡುತ್ತಿದ್ದೇನೆ. ನೀವು ಒಳ್ಳೆಯ ರ್ಯಾಂಕ್ ಜೊತೆ ಪಾಸ್ ಆಗ್ತೀರಾ. ಆದ್ರೆ ಒಂದು ಷರತ್ತು. ಏನ್ ಷರತ್ತು ದೇವ್ರೆ? ನಾಳೆಯಿಂದ ಇಲ್ಲಿಗೆ ನೀವು ಬರಲೇಬಾರದು. ಅನಗತ್ಯ ವ್ರತ ಪೂಜೆ ಮಾಡೋದನ್ನ ಬಿಟ್ಟು ಶಿಸ್ತಿನಿಂದ ಪಠ್ಯಪುಸ್ತಕ ಓದಿ. ತಂದೆ ತಾಯಿ ಗುರು ಹಿರಿಯರ ಮಾತನ್ನ ಕೇಳಿ. ಮೂಢನಂಬಿಕೆ ಮಾಡಬೇಡಿ. ಮತ್ತೆ ನಾನು ಈ ತರ ನಿಮ್ಮ ಹತ್ರ ಮಾತಾಡಲ್ಲ. ಇನ್ನು ಈ ತರ ಅಧಿಕ ಪ್ರಸಂಗ ಮಾಡಿದ್ರೆ ಕುಂಡೆ ಮೇಲೆ 4 ಪೆಟ್ಟು ಕೊಡ್ತೇನೆ. ಅರ್ಥ ಆಯ್ತಾ? ಆಯ್ತು ಆಯ್ತು ದೇವ್ರೆ, ತಪ್ಪಾಯ್ತು. ಇನ್ಮೇಲೆ ಇಂಥ ತಪ್ಪು ಮಾಡಲ್ಲ. ಈ ಕಡೆ ತಲೆನೂ ಹಾಕ್ ಮಲ್ಗಲ್ಲ. ಓಡಿ ಇಲ್ಲಿಂದ ಈಗ.